ಅದೆಲ್ಲ ಆಗೋದಿಲ್ಲ. ಈಸ್ಕೊಂಡ್ರೆ ಈಸ್ಕೊಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು. ನಿಮ್ಮನ್ನ ಗೂಂಡ ವರ್ತನೆ ಮಾಡೋದಕ್ಕೆ ನಿಮ್ಮನ್ನ ಸಿಎಂ ಪದವಿ ಕೊಟ್ಟು ಕೂರಿಸಿದ್ದು. ಭಾಗವಹಿಸಿದ್ರಿ, ಏನು ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಪಟ್ಟವನ್ನು ತಗೊಂಡು ರಾಜ್ಯವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸುಭಿಕ್ಷ ರೀತಿಯಲ್ಲಿ ನಡೆಸ್ತೀನಿ ಅಂತ ಹೇಳಿ ಪ್ರಮಾಣ ವಚನ ತಗೊಂಡು ಏಕಾಏಕಿ ನಾನು ಹಾಕಿದ್ದೀನಿ ರೀ ದುಡ್ಡು, ರೈತರು ಎಲ್ಲ ಒಪ್ಕೊಂಡಿದ್ದಾರೆ, ನಾವು ಹಾಕಿದಷ್ಟು ತೊಗೊಂಡ್ಬಿಡ್ಬೇಕು, ಬಾಂಬೆಲೇ ತೊಗೊಂಡಿದ್ದಾರೆ, ಡೆಲ್ಲಿಲೇ ತೊಗೊಂಡಿದ್ದಾರೆ, ಅವರೆಲ್ಲ ತೊಗೊಂಡ್ಮೇಲೆ ಇವ್ರು ಯಾಕೆ ತೊಗೋಬಾರ್ದು? ಅವರೆಲ್ಲ ತಗೊಂಡ್ರು ಅಂತ ಪ್ರಶ್ನೆ ಮಾಡಕ್ಕೆ ನೀವ್ಯಾರ್ರಿ ಫಸ್ಟು? ನಾನು ಡಿ.ಕೆ. ಶಿವಕುಮಾರ್ ಇದ್ದು ನಮ್ಮ ಅಪ್ಪಂದು, ನಮ್ಮ ತಾತಂದು, ನಮ್ಮ ಮುತ್ತಾತಂದು. ಅವತ್ತಿಂದ ಇಲ್ಲಿ ಬೆಳೆ ಬೆಳ್ಕೊಂಡು ಇಲ್ಲೆಲ್ಲ ಏನು ಫ್ಯಾಕ್ಟ್ರಿಗಳು ಕಟ್ಕೊಂಡು ಇವರು ಬಂದು ವಲಸಿಗರು ಬಂದು ಇಲ್ಲಿ ಜೀವನ ಮಾಡ್ತಿಲ್ಲ. ಅವಾಗಿಂದ ವಾಸವಾಗಿರೋರು ಒಂದು ವಾಸ್ತವತೆಯನ್ನು ಇಲ್ಲಿ ಹಳ್ಳಿ ಸೊಗಡನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬೆಂಗಳೂರಿಂದ ಏನೇ ಗಲೀಜನ್ನು ಬಿಟ್ಟರೆ ಕೂಡ ಅದನ್ನೆಲ್ಲ ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ ನೋವನ್ನ ತಿನ್ಕೊಂಡು ಇವತ್ತು ಜೀವನವನ್ನ ಮಾಡ್ತಾ ಇದ್ದೀವಿ. ಏಕಾಏಕಿ ಅದೆಲ್ಲ ಆಗೋದಿಲ್ಲ. ಈಸ್ಕೊಂಡ್ರೆ ಈಸ್ಕೊಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು. ಯಾರಿಗ್ರಿ ಹೇಳೋದು? ಯಾರಿಗೆ ಹೇಳೋದು? ನಿಮ್ಮನ್ನ ಗೂಂಡ ವರ್ತನೆ ಮಾಡೋದಕ್ಕೆ ನಿಮ್ಮನ್ನ ಸಿಎಂ ಪದವಿ ಕೊಟ್ಟು ಕೂರಿಸಿದ್ದು ಇಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಸರ್ವಾಧಿಕಾರ ಹಿಟ್ಲರ್ ಆಡಳಿತಗಳನ್ನ ಬಿಡಬೇಕು. ರೈತರು ಬೆನ್ನೆಲುಬು, ರೈತರು ಜೀವನಾಡಿ. ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ ಭತ್ತನೆಂದಾದ್ರೂ ಕಂಡಿದ್ಯಾ? ರೈತರಿಂದ ನಾವು ಅಂತೆಲ್ಲ ದೊಡ್ಡ ದೊಡ್ಡದಾಗ ಕೊಚ್ಕೊಂತೀರಾ? ಇದೇ ನೀವು ಇಡೀ ರೈಡಾದಾಗ ಏನ್ರಿ ಹೇಳಿದ್ರಿ? ಭತ್ತ ಬೆಳೆದೆ, ರಾಗಿ ಬೆಳೆದೆ, ಇನ್ನೊಂದು ಬೆಳೆದೆ, ಇಷ್ಟು ಕೋಟಿ ಕೋಟಿ ಸಂದೆ ಮಾಡಿದೆ, ಸಾವಿರಾರು ಕೋಟಿ ಮಾಡಿದೆ ಅಂತ ಹೇಳಿದ್ರಲ್ರಿ, ಮರ್ತೋಗ್ಬಿಟ್ಟಿದ್ದೀರಾ ನೀವು? ಇದೇ ಜಮೀನನ್ನ ಮುಂದೆ ಇಟ್ಕೊಂಡು ಬದುಕೊಂಡು ಬಂದ್ರಲ್ರಿ, ಅವತ್ತು ಹೋರಾಟ ಮಾಡಿ ಇವತ್ತು ಕರ್ಕೊಂಡ್ ಬಂದ್ವಲ್ಲ, ಇವತ್ತು ಈ ರೈತರು ರಕ್ತ ಕುಡಿತಾ ಇದ್ದೀರಲ್ರಿ. ನಿಮ್ಗೆ ಮಾನವೀಯತೆ ಇಲ್ವಾ? ಮಾತಿಗೆ ತಪ್ಪದೆ ಎಲ್ಲ ಸೌತೆಕಾಯಿ ಕದಿಯಕ್ ಬಂದ್ರಾ? ಕೀಳವ್ರ ನೀವು? ಮತ್ತೆ ಏನ್ ಈ ರೇಂಜ್ಗೆ ಏನ್ ಒಳ್ಳೆ ಮಿಲಿಟರಿ ತರ ರೆಡಿಯಾಗಿ ಬಂದಿರ ಕೀಳಕ್ಕೆ? ಸೌತೆಕಾಯ ಅವುಗಳಿರ್ತದೆ ಸೇಫ್ಟಿಗೆ. ಏನ್ ನಿಮ್ಮ ಹೆಸರು? ಮಹೇಶ್ ಅಂತ. ಮಹೇಶ್ ಅವ್ರೆ, ಮುಂದೆ ನಿಮ್ಗೆ ಎಷ್ಟು ಎಕರೆ ಜಮೀನಿದೆ? ನಮ್ದೊಂದು 3 ಎಕರೆ ಇದೆ. 3 ಎಕರೆ ಇದೆ. ನೀವು ಅವ್ರದ್ದು ಇವ್ರದ್ದು ನಿಮ್ದೆಲ್ಲ ನೀವೇ ಮುಯ್ಯಿ ಹಾಳಲ್ಲಿ ಕೊಯ್ಕತ್ತೀರಾ? ಅವ್ರು ನಮ್ಗೆ ಬರ್ತಾರೆ, ನೀವು ಅವ್ರಿಗೆ ಹೋಯ್ತೀರಾ? ಮತ್ತೆ ಹೋಗ್ಲಿ, ನಿಮ್ 3 ಎಕರೆ ಹೋಗ್ಲತ್ತ ಬೆಂಗಳೂರಿಗೆ. 3 ಎಕರೆ ಎಲ್ಲ ಅವರೇ ಬೇಕು, ನಮ್ಮ ಹಾಳಾಗಿರ್ಲಿ. ಅವರೇ ಬೇಕಾದ್ರೆ ಹಾಳಾಗಿರ್ಲಿ, ನಾನೇ ನಾವು ಬಿಟ್ಕೊಡ. ನಾವು ಯಾವತ್ತು ಓನರ್ ಆಗಿ ಬಾಸ್ ಆಗಿ ನಾವೇ ಓನರು. ನಾವು ಅವ್ರಂಗೆ ಕಂಡವ್ರ ಹೊಡ್ಬೇ ತಿಂದು ನಾವು ಜೀವನ ಮಾಡ್ತಾ ಇಲ್ಲ. ಕಷ್ಟಪಟ್ಟು ಬೆವ್ ನೀರು ಸುಡ್ದಿ ನಾವು ಕೀರ್ತಿ ಸಂಪಾದನೆ ಮಾಡ್ತಾ ಇದೀವಿ. ಈಗ ಕುಮಾರಸ್ವಾಮಿ ಅವರು ಅಂತಲ್ಲ ಇದನ್ನ ಜಾರಿಗೆ ತಂದಿದ್ದು, ಈಗ ಡಿ.ಕೆ. ಶಿವಕುಮಾರ್ ಮೇಲೆ ಆರೋಪ ಯಾಕೆ? ಕುಮಾರಸ್ವಾಮಿ ಕೈ ಬಿಟ್ರು, ಇವರು ಕೈ ಬಿಡ್ಲಿ ಬಿಡಿ. ಇವ್ರು ಯಾಕೆ ಇದ್ ಮಾಡ್ತಾ ಇದಾರೆ? ಈಗ ಅವರಿಗೂ ನೀವು ವಿರೋಧ ವ್ಯಕ್ತಪಡಿಸಿದ್ರೆ ಅವ್ರು ಬಿಟ್ರು, ಇವ್ರು ಬಿಡ್ಲಿ ಅಂತ ಹೇಳ್ತೀವಿ. ಇವರು ಬಿಡ್ಲಿ, ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ. ನಾವು ಅವ್ರ ಹತ್ರ ದುಡ್ಡು ಕೇಳಕ್ ಹೋಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನಾವೇನೋ ಕಷ್ಟನ ಸುಖನ ಗೇಕೊಂಡು ತಿಂತಾ ಇದೀವಿ. ನಮ್ಗೆ ಇದು ಬಿಟ್ರೆ ಜೀವನ ಬೇರೆ ಏನಿಲ್ಲ. ನಾವು ಎಜುಕೇಶನ್ ಮಾಡಿಲ್ಲ, ಇದನ್ನೇ ನಂಬ್ಕೊಂಡಿದ್ದೀವಿ ನಾವು. ಬಿಡಿ ನಮ್ಗೆ ಇದನ್ನ. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದು. ಓಕೆ ಸರ್, ಬೋಟಲ್ ಅವ್ರು ಕುಮಾರಸ್ವಾಮಿ ವಾಪಸ್ ಬಂದು ಕೇಳಿದ್ರೆ ಈಗ ನಾವ್ ಯಾರಿಗೂ ಕೊಡಲ್ಲ. ನಮ್ಮ ಅಪ್ಪಂದು ನಮ್ಮ ತಾತ ಸಂಪಾದನೆ ಮಾಡಿರೋದು. ಡಬಲ್ ತ್ರಿಬಲ್ ದುಡ್ಡು ಕೊಟ್ಬಿಟ್ರೆ? ತ್ರಿಬಲ್ ಅಲ್ಲ, ಅವನೇ ಬಂದು ಜಾಗ ಕೆಲಸ ಮಾಡ್ಲಿ ಇಲ್ಲಿ ಬಂದು. ಮಾತೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಓಕೆ ಸರ್, ಓಕೆ ಓಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.